ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು ನಾನೊಂದು 1/4 kg ಅಷ್ಟು ಚಿಕನನ್ನು ತೊಗೊಂಡಿದ್ದೇನೆ ರೀ. ಇವತ್ತು ನಾನು ಒಂದು ಚಿಲ್ಲಿ ಚಿಕನ್ನು, ಗ್ರೀನ್ ಕಲರ್ದು ಚಿಲ್ಲಿ ಚಿಕನ್ನು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಅಂಥದ್ದೊಂದು ನಾನು ಇವತ್ತು ಚಿಲ್ಲಿ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂಥದ್ದು ಚಿಲ್ಲಿ ಚಿಕನ್ನು. ಈಗ ನಾವು ಚಿಲ್ಲಿ ಚಿಕನ್ ನೋಡ್ರಿ, ನಾನು ಇಲ್ಲಿ ಒಂದು 10 ರಿಂದ 12 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೇನೆ. ಅಂದರೆ ಇದು 1/4 kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗಾಗಿ ಒಂದು 10 ರಿಂದ 12 ಮೆಣಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕ್ಕೋಬೋದು ರೀ. ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೋಬೋದು ರೀ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರೀ. ಯಾಕಂದರೆ ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ನಾವು ಉಪ್ಪು ಹಾಕಿ ನಾವು ಇದನ್ನು ಮಾಡ್ಕೊಂಡ್ರೆ ಇದು ಗ್ರೀನ್ ಕಲರ್ ಬರುತ್ತೆ. ಹಾಗಾಗಿ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನೀವು, ನಂದು ಈ ಥರ ನಾನು ತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ರೀ. ಇಲ್ಲಿ ನಾವು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ರೀ. ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಆಯಿಲು ಹಾಕೋತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಮ್ಮದು ಬಾಣಲೆ ಬಿಸಿ ಆಗಿದೆ. ಇದಕ್ಕೆ ನಾನು ಈಗ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ನಾನಿವಾಗ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ರೀ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಆಯಿಲು ಬಿಸಿಯಾಗಿದೆ. ನಾನು ರುಬ್ಕೊಂಡಿದ್ದೆಲ್ಲ ಇದು ಹಾಕೋತಾ ಇದ್ದೀನಿ ರೀ. ಈಗ ನಮ್ಮದು ಮೆಣಸಿನ್ಕಾಯಿನ ಸ್ವಲ್ಪನೇ ಬಾಡಿಸ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮದು ಮೆಣಸಿನ್ಕಾಯಿ ಗ್ರೀನ್ ಕಲರ್ ಇದೆ, ಕಪ್ಪಗಿಲ್ಲ. ಇವಾಗ ಇದಕ್ಕೆ ನೋಡಿರಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇವೆ. ಇದು ಒಂಚೂರು ಬಾಡಿಸ್ಕೊಳ್ಳೋಣ ರೀ. ಇವಾಗ ಬಾಡಿಸ್ಕೊಂಡಿದ್ದೀವಿ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಇದು ಬಾಡಿಸ್ಕೊಂಡಾಗಿದೆ. ಇದಕ್ಕೆ ನೋಡಿರಿ, ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೇನೆ, ಗ್ರೀನ್ ಚಿಲ್ಲಿ ಸಾಸು. ಇದು ಈಗ 1/4 ಟೇಬಲ್ ಸ್ಪೂನಷ್ಟು ನೋಡ್ಬೋದು ರೀ ಚೂರು ಸೋಯಾ ಸಾಸನ್ನು ಸಹ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನಾವು ಇಲ್ಲಿ ಒಂದು ಕ್ಯಾಪ್ಸಿಕಮನ್ನು ಈ ಥರ ಕೆಂಪುದು ನಾವು ಈ ಥರ ಹೆಚ್ಚಿಟ್ಕೊಂಡಿದ್ದೇವೆ ರೀ. ಇದನ್ನು ಸಹ ಇದರೊಟ್ಟಿಗೆ ಹಾಕೊಳ್ಳೋಣ. ಮತ್ತು ಇವಾಗ ನಾವು ರೀ ಚಿಕನನ್ನು ಹಾಕೋಣ. ನೋಡ್ಬೋದು ರೀ, ಈಗ ನಮ್ಮದು ಚಿಕನ್ನು ಸಹ ನಾವು ಹಾಕೋತಾ ಇದ್ದೀವಿ. ನಮ್ಮದು ಚಿಕನನ್ನು ಹಾಕ್ಕೊಂಡು ನಾವು ಚೆನ್ನಾಗಿದ್ರಾಗೆ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ರೀ, ನಮ್ಮದು ಚಿಕನ್ನ ಈ ಥರ ನಮ್ಮದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಇದನ್ನು ಸ್ವಲ್ಪ ನೀವು ನೋಡ್ಬೋದು ರೀ, ನಾನಿಲ್ಲೊಂಚೂರು ನೀರನ್ನು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನೋಡಿರಿ, ನಾನು 1 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ. ನಮಗೆ ಇದು ಸ್ವಲ್ಪ ನೀರು ಮಾಡ್ಕೊಂಡ್ರೆ ನಮ್ಮ ಚಿಕನ್ನು ಸ್ವಲ್ಪ ಥಿಕ್ನೆಸ್ನು ಬರುತ್ತೆ ಮತ್ತು ಇದು ಚೆನ್ನಾಗಿ ಅದ್ರ ಜೊತೆಗೆ ಬೇಯಬೇಕಾಗುತ್ತೆ. ನಾನು 1/4 kg ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ನೋಡಿರಿ, ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ. ಹಾಗಾಗಿ ನಾನು ಒಂದು ಮುಕ್ಕಾಲು ಸ್ಪೂನ್ನಷ್ಟು ಇದಕ್ಕೆ ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೇನೆ. ಈಗ ಈ ಕಾರ್ನ್ಫ್ಲವರನ್ನು ನೋಡಿರಿ, ನಾನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿರಿ, ನಮ್ಮದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನು ಒಂದು 6 ರಿಂದ 7 ನಿಮಿಷ ತನಕ ಚೆನ್ನಾಗಿ ಮುಚ್ಚಿ ಬೇಯಿಸೋ ತನಕ ನಮ್ಮದು ಇದು ಥಿಕ್ನೆಸ್ ಆಗಿ ಬರುತ್ತೆ ರೀ, ಮತ್ತು ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ. ನಮ್ಮದು ಒಂದು 6 ರಿಂದ 7 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ನೋಡ್ಬೋದು ರೀ, ನಮ್ಮದು ಎಲ್ಲ ಈ ಥರ ಇಟ್ಕೊಂಡಿದೆ. ನೋಡ್ಬೋದು, ತುಂಬ ಚೆನ್ನಾಗಿ ಒಳ್ಳೆ ರುಚಿ ಮತ್ತು ಟೇಸ್ಟ್ ಆಗಿರುತ್ತೆ ರೀ ಈ ಚಿಲ್ಲಿ ಚಿಕನ್ನು. ಒಂದು ಸತಿ ನೀವು ಮಾಡಿ ನೋಡಿರಿ, ತುಂಬ ಒಳ್ಳೆಯ ಇದು ಒಂದು ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ನು. ತುಂಬ ನಿಮಗೆ ಇದು ಸೈಡ್ಸ್ ಎಲ್ಲ ಆಯಿತು. ಇದು ಒಂದು ಅನ್ನ ಸಾಂಬಾರಿಗೆ ಆಗಿರ್ಬೋದು, ಒಂದು ಬರೀ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ, ತಿಳಿ ಸಾರಿಗೆ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ರೀ. ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಈಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೇನೆ.
ಇವಾಗ ನಮಗಾಗಿದೆ. ನಿಮಗೆ 10 ನಿಮಿಷದ ಒಳಗೇ ಈ ಒಂದು ಚಿಕನ್ನು ನಿಮಗೆ ಚೆನ್ನಾಗಿ ಬೇಯುತ್ತೆ ಮತ್ತು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಚಿಲ್ಲಿ ಚಿಕನ್ನು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.